ಈಗ ಮಂಜುನಾಥ್ ಬಂಡಾರ್ ಇವರು ಒಂದು ಪ್ರೆಸ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಯಾರ್ಯಾರು ಹೈಕಮಾಂಡ್ ಸೂಚನೆ ಬಳಿಕವೂ ಕೂಡ ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವರು ರಿಪೋರ್ಟ್ ಕಾರ್ಡ್ ಅನ್ನ ಸೂಕ್ಷ್ಮವಾಗಿ ಗಮನಿಸ್ತಾರೆ. ನೋಡಿ, ಈಗಾಗಲೇ ನಮ್ಮ ವರದಿಗಳನ್ನ, ನಮ್ಮ ರಿಪೋರ್ಟ್ ಕಾರ್ಡ್ಗಳನ್ನ ನಾವು PCC ಅಧ್ಯಕ್ಷರಿಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡಿದ್ದಾರೆ. ಮತ್ತೆ PCC ಅವರು AICC ಅವರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಈಗ ರಿಪೋರ್ಟ್ ಕಾರ್ಡನ್ನು ನಾವು ಪಬ್ಲಿಕ್ನಲ್ಲಿ ಕೊಡೋದಾಗಲಿ ಅಥವಾ ಪಕ್ಷದಲ್ಲಿ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನಿಮಗೆ ಗೊತ್ತು, ಪ್ರತಿ ತಿಂಗಳು ನಾನು ನನ್ನ ವರದಿಯನ್ನೇ ನಾನು ರಿಲೀಸ್ ಮಾಡ್ತಾ ಇದ್ದೆ. ಈಗ ಚುನಾವಣೆ ಆದಮೇಲೆ ಮಾಡಿಲ್ಲ ಅಷ್ಟೇ, ಲಾಸ್ಟ್ 3-4 ಮಂತ್ಸು. ಸೊ ನಾವು ಮಾಡ್ತಾ ಇರುವ ಕೆಲಸ ಏನು, ನೀತಿ ಏನು, ಹೊಸ ಯೋಜನೆಗಳೇನು, ಅದನ್ನು ನಾವು ಪಬ್ಲಿಕ್ನಲ್ಲಿ ಇರ್ಬೋದು, ಪಕ್ಷಕ್ಕೆ ಇರಬಹುದು, ನಾವು ಕೊಡಲೇಬೇಕಾಗ್ತದಲ್ಲ. ಅದರಲ್ಲಿ ತಪ್ಪೇನಿದೆ? ರಾಜ್ಯಾಧ್ಯಕ್ಷ ಬದಲಾವಣೆ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂದ್ರೆ ಪಕ್ಷ ಸಂಘಟನೆ ನೋಡಿ, ಬಹಳ ಸ್ಪಷ್ಟವಾಗಿ ಉಪಮುಖ್ಯಮಂತ್ರಿಗಳು ಮುಂಚೆನೇ ಹೇಳಿದರು, ಏನು ನೀವು ನಮಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ, ಪಕ್ಷಕ್ಕೆ ಅಧಿಕಾರದಲ್ಲಿ ನಾವು ಸಿದ್ದರಾಮಯ್ಯ ಅವರು ತಂದಿದ್ದೇವೆ, ಹಲವಾರು ನಾಯಕರು ಅದಕ್ಕೆ ಸಹಕಾರ ನೀಡಿದ್ದಾರೆ, ನೀವೇನು ಆದೇಶ ಕೊಡ್ತೀರಾ ನಾವು ಮಾಡ್ತೀವಿ ಅಂತ. ಆವಾಗಿನ ಸಂದರ್ಭದಲ್ಲಿ ಇಲ್ಲ, ನೀವು ಇನ್ನೂ ಮುಂದೂಡಿ, ಈಗ MP ಎಲೆಕ್ಷನ್ ಇದೆ, MP ಎಲೆಕ್ಷನ್ ಆದಮೇಲೆ ನೋಡೋಣ ಅಂತ. ಅದಾದಮೇಲೆ ಬೈ ಎಲೆಕ್ಷನ್ ಕೂಡ ಬಂತು. ಸೊ ಆದ್ದರಿಂದ ಅದನ್ನು ಯಾರು ನಮ್ಮ DCM ಸಾಹೇಬರು ಯಾವುದೋ ಕುರ್ಚಿಗೆ ಅಂಟ್ಕೊಂಡಿಲ್ಲ, ಅಥವಾ ಮುಖ್ಯಮಂತ್ರಿಗಳು ಯಾವುದೇ ಕುರ್ಚಿಗೆ ಅಂಟ್ಕೊಂಡಿಲ್ಲ. ಭಾಳ ಸ್ಪಷ್ಟವಾಗಿ ಇಬ್ಬರೂ ಕೂಡ ಹೈಕಮಾಂಡ್ ಏನಿದೆ, ಏನು ತೀರ್ಮಾನ ತಗುತ್ತೆ ಅದಕ್ಕೆ ನಾವು ತಲೆ ಬಾಗಬೇಕಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ಇದರಲ್ಲಿ ಗೊಂದಲ ಏನಿದೆ?